ನಮಸ್ಕಾರ ವೀಕ್ಷಕರೇ, ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ಸಂಜಯ್. ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿಗೆ ಲೋಕಸಭಾ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನಿಂದ ಇರತಕ್ಕಂಥ ಹಲವು ಕ್ಷೇತ್ರಗಳು ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹಾಸನ ಲೋಕಸಭಾ ಕ್ಷೇತ್ರವೂ ಕೂಡ ಒಂದು. ಈ ಬಾರಿ ಈ ಹಾಸನ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ. ಯಾರು ಈ ರೀತಿ ಪಣ ತೊಟ್ಟಿರ್ತಕ್ಕಂಥದ್ದು ಅಂದರೆ CM ಸಿದ್ದರಾಮಯ್ಯನವರು. ಯಾಕಂತಂದರೆ CM ಸಿದ್ದರಾಮಯ್ಯನವ್ರಿಗೆ ಈ ಸರಿ ಹಾಸನ ಲೋಕಸಭಾ ಕ್ಷೇತ್ರ ಸಾಕಷ್ಟು ಪ್ರತಿಷ್ಠೆಯಿಂದ ಕೂಡಿದೆ. ಶತಾಯಗತಾಯ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ CM ಸಿದ್ದರಾಮಯ್ಯನವರು ಸಾಕಷ್ಟು ಒಂದು ಇಂಟ್ರೆಸ್ಟಿಂಗನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆ CM ಸಿದ್ದರಾಮಯ್ಯನವರಿಗೆ ಹಾಸನ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಬೇಕು ಅಂತ ಇಂಟ್ರೆಸ್ಟಿಂಗ್ ಬಂದಿದೆ, ಜೊತೆಗೆ ಚಾಲೆಂಜ್ ಕೂಡ ತೆಗೆದುಕೊಂಡಿದ್ದಾರೆ ಅಂತಂದರೆ ಇಲ್ಲಿ ಒಂದು ರಾಜಕೀಯವಾಗಿ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರು ಏನು ಪ್ರಜ್ವಲ್ ರೇವಣ್ಣ ಅವ್ರನ್ನ ಖುದ್ದು ಅಖಾಡಕ್ಕೆ ಇಳಿಸಿರ್ತಕ್ಕಂಥದ್ದು. ಯಾಕಂತಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸ್ವಲ್ಪ ಮಟ್ಟಿಗೆ ಆ ಒಂದು ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು. ಹಾಸನ ಲೋಕಸಭಾ ಕ್ಷೇತ್ರದ ಸಂಬಂಧಪಟ್ಟಂಗೆ ಅಭ್ಯರ್ಥಿಗಳು ಬದಲಾವಣೆ ಬಗ್ಗೆ ಒಂದು ಚರ್ಚೆ ಕೂಡ ನಡೆದಿತ್ತು. ಆದರೆ ದೇವೇಗೌಡರು ಯಾರೂ ನಿಲ್ಲಕ್ಕೆ ಅವಕಾಶವನ್ನು ಕೊಡದೆ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರೇ ಮತ್ತೆ ಸ್ಪರ್ಧೆಯನ್ನು ಮಾಡಬೇಕಂತ ಹೇಳಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ಅವ್ರನ್ನೇ ಈ ಬಾರಿ ಕಣಕ್ಕಿಳಿಸಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಶತಾಯಗತೆಯ ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಯಾಕಂತ ಅಂದರೆ CM ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಮುಖ ವಿಚಾರ ತಿಳಿದು ಬಂದಿರತಕ್ಕಂಥದ್ದು ಏನಂತಂದರೆ, ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಬೇಕು ಅಂತಂದರೆ ನನ್ನ ಸರ್ಕಾರಕ್ಕೆ ಡ್ಯಾಮೇಜನ್ನು ಮಾಡಬೇಕು. ಯಾವ ರೀತಿ ಡ್ಯಾಮೇಜನ್ನು ಮಾಡಬೇಕಂತಂದರೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸೋ ಮುಖಾಂತರವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು ಅಂತ ಹೇಳಿ ದೇವೇಗೌಡರು ಒಂದು ಸ್ಕೆಚ್ಚನ್ನು ಹಾಕಿದರು. ಇದು ಲೋಕಸಭಾ ಚುನಾವಣೆಗೆ ಮುಂಚೆನೇ ದೇವೇಗೌಡರು ಈ ರೀತಿಯ ಒಂದು ಸ್ಕೆಚ್ಚನ್ನು ಹಾಕಿದರು. ಯಾಕಂತಂದರೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರು ರಾಜಕೀಯವಾಗಿ ಸಾಕಷ್ಟು ಒಂದು ಪರಸ್ಪರ ವಿರೋಧಿಗಳಾಗಿರ್ತಕ್ಕಂಥದ್ದು, ಅಷ್ಟೇ ಸ್ನೇಹದಿಂದಲೂ ಒಂದೇ ಪಕ್ಷದಲ್ಲಿದ್ದಂಥವ್ರು. ಆದರೆ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ ನಂತರ JDS ಹೀನಾಯ ಸೋಲನ್ನು ಅನುಭವಿಸಿತು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಸಿದ್ದರಾಮಯ್ಯನವರು ಕೂಡ ಒಬ್ಬರು. ಯಾಕಂತಂದರೆ ಸಿದ್ದರಾಮಯ್ಯನವರು ಸಾಕಷ್ಟು ಒಂದು ಜನಪ್ರಿಯತೆ ಇತ್ತು, ಅಹಿಂದ ನಾಯಕರಾಗಿ ಗೆಲುವನ್ನು ಪಡೆದರು. ಅಂತಂದರೆ ಕಾಂಗ್ರೆಸ್ಸನ್ನು ಸಹ ಗೆಲುವಿನ ದಡವನ್ನು ಸೇರಿಸಿದ್ರು. JDS ಕೂಡ ಹೀನಾಯವಾಗಿ ಸೋಲನ್ನು ಅನುಭವಿಸ್ತು. ಇಂಥ ಒಂದು JDS ಹೀನಾಯ ಸೋಲಿಗೆ ಸಿದ್ದರಾಮಯ್ಯನವರು ಕಾರಣ. ಇಂಥ ಒಂದು ಸಂದರ್ಭದಲ್ಲಿ JDS ಮತ್ತೆ ಪುಟಿದೆ ಹೇಳಬೇಕು, ಸಿದ್ದರಾಮಯ್ಯನವ್ರಿಗೆ ರಾಜಕೀಯವಾಗಿ ಪೆಟ್ಟನ್ನು ಕೊಡಬೇಕು ಅಂತ ಏನು ದೇವೇಗೌಡರು ಒಂದು ತಂತ್ರವನ್ನು ಹೆಣಿತಾ ಇದ್ರು. ಅದು ತಂತ್ರ ಏನಂತಂದರೆ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಬೇಕು. 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಸೋಲಿಸಲಿಕ್ಕೆ JDSಯಿಂದ ಸಾಧ್ಯ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ದೇವೇಗೌಡರಿಗೆ ಬಂದಂಥ ಒಂದು ಪ್ರಮುಖ ತಂತ್ರ ಏನಂತಂದರೆ, JDS ಮತ್ತು BJP ಮೈತ್ರಿಯನ್ನು ಮಾಡಿಕೊಂಡ್ರೆ 28 ಕ್ಷೇತ್ರಗಳನ್ನು ಗೆಲ್ಬೋದು ಅಂತಕ್ಕಂಥ ಒಂದು ಚರ್ಚೆಯನ್ನು ದೇವೇಗೌಡರು ತಮ್ಮ ಆಪ್ತರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಅಂದರೆ ಕುಮಾರಸ್ವಾಮಿಯವ್ರ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಸಹ ಹೌದು, JDS ಏಕಾಂಗಿಯಾಗಿ ಹೋದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸೋಲಿಸ್ಲಿಕ್ಕಾಗಲ್ಲ, ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ಲಿಕ್ಕಾಗಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಯವ್ರನ್ನ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಭೇಟಿಯಾಗ್ತಾರೆ. ದೇವೇಗೌಡರು ಪ್ರಮುಖ ವಿಚಾರವೊಂದನ್ನು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಮುಂದೆ ಚರ್ಚೆಯನ್ನು ಮಾಡ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJPಗೂ ಹೀನಾಯ ಸೋಲಾಗಿದೆ, JDSಗೂ ಹೀನಾಯ ಸೋಲಾಗಿದೆ. ಅದಕ್ಕಿಂತ ಪ್ರಮುಖವಾಗಿ ಕಾಂಗ್ರೆಸ್ 136 ಭರ್ಜರಿ ಸೀಟನ್ನು ಪಡೆದು ಜಯಗಳಿಸಿ ಸರ್ಕಾರವನ್ನು ನಡೆಸ್ತಾ ಇದೆ. ಆ ಸರ್ಕಾರಕ್ಕೆ ನಾವು ಮುಖಭಂಗ ಮಾಡಬೇಕು, CM ಸಿದ್ದರಾಮಯ್ಯನವ್ರಿಗೆ ರಾಜಕೀಯವಾಗಿ ಪೆಟ್ಟನ್ನು ಕೊಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಂಥ ದೇವೇಗೌಡರು ಮೋದಿಯವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. JDS ಮತ್ತು BJP ಒಟ್ಟಿಗೆ ಚುನಾವಣೆ ಎದುರಿಸೋಣ, ಒಂದಾಗೋಣ, ಮೈತ್ರಿಯನ್ನು ಮಾಡಿಕೊಳ್ಳೋಣ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಮೋದಿಯವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಅಮಿತ್ ಶಾ ಅವರು ಸಹ ಆ ಒಂದು ಸಂದರ್ಭದಲ್ಲಿ ಇರ್ತಾರೆ. ಒಪ್ಪಿಗೆ ಪಡೆದ ನಂತರ ಹೌದು, ಯಾಕಂತಂದರೆ BJP ಕೂಡ ಹೀನಾಯವಾಗಿ ಸೋತಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಸೋಲಿಸ್ಬೇಕಂತ ಅಂದರೆ JDS ಜೊತೆ ಮೈತ್ರಿ ಮಾಡಿಕೊಂಡ್ರೆ ಉತ್ತಮ ಅಂತಕ್ಕಂಥ ಒಂದು ನಿಲುವಿಗೆ BJP ನಾಯಕರು ಬರ್ತಾರೆ. ತದನಂತರ ಇವರಿಬ್ಬರು ಒಟ್ಟಾಗಿ ಈಗ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ CM ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಟಾರ್ಗೆಟ್ ಮಾಡಿದ್ದಾರೆ ಅಂತಂದರೆ, 28 ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರ ಏನೇ ಕ್ಯಾನ್ವಾಸ್ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರು ಕ್ಯಾನ್ವಾಸ್ ಮಾಡಿದಂಥ ಸಂದರ್ಭದಲ್ಲಿ 28 ಕ್ಷೇತ್ರಗಳಲ್ಲಿ ಸೋಲಾದರೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ನಂತರ ನೈತಿಕವಾಗಿ ಯಾರು ಹೊಣೆಗಾರಿಕೆ ಆಗ್ತಾರೆ ಕಾಂಗ್ರೆಸ್ನಲ್ಲಿ? ಒಂದು ಸಿದ್ದರಾಮಯ್ಯ, ಒಂದು DK ಶಿವಕುಮಾರ್.
ಸಿದ್ದರಾಮಯ್ಯನವರು ನೈತಿಕವಾಗಿ ಹೊಣೆ ಹೊತ್ತಂಥ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯವಾಗಿ ಚರ್ಚೆಗಳು ಶುರುವಾಗ್ತವೆ. ಲೋಕಸಭೆ ಚುನಾವಣೆಯನ್ನು ಗೆಲ್ಲಿಸಲಿಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಡುವ ಪ್ರಸಂಗವೂ ಸಹ ಬರ್ಬೋದು. ಜೊತೆಗೆ ಆ ರೀತಿಯ ಒಂದಷ್ಟು ಚರ್ಚೆಗಳು ಹುಟ್ಟುಕೊಳ್ತವೆ. ಆವಾಗ ಸಿ ಎಂ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆ ಸೋತ ತಕ್ಷಣವೇ ಸೋತ್ಬಿಟ್ರು ಅಂದರೆ ಅದಕ್ಕೆ ರಾಜೀನಾಮೆಯನ್ನು ಕೊಡೋ ಮಟ್ಟಕ್ಕೆ ಹೋಗಲ್ಲ. ಯಾಕಂತಂದರೆ ಸಿದ್ದರಾಮಯ್ಯನವ್ರಿಗೆ ಅಪಾರ ಬೆಂಬಲಿಗರು ಇರ್ತಕ್ಕಂಥದ್ದು. ಆದರೆ ಒಂದು ಚರ್ಚೆ ಅಂತೂ ಶುರುವಾಗುತ್ತೆ. ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಗೆಲ್ಲಿಸ್ಕೊಂಡ್ರು, ಅಲ್ಲಿ ಸಂಘಟಿತ ಹೋರಾಟವಾಗಿ ಗೆಲ್ಲಿಸ್ಕೊಂಡ್ರು. ಇಲ್ಲೂ ಸಂಘಟಿತವಾಗಿ ಹೋರಾಟವನ್ನು ಮಾಡಿದರೂ ಸಹ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಜನಪ್ರಿಯವಾಗಿಲ್ಲ ಸರ್ಕಾರ. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗಿವೆ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ರೆ ಅದು ಜಾರಿಯಲ್ಲಿ ಸಾಕಷ್ಟು ನ್ಯೂನ್ಯತೆಗಳಿವೆ. ಇದೆಲ್ಲದಕ್ಕೂ ಸಿದ್ದರಾಮಯ್ಯ ಕಾರಣ ಆಗ್ತಾರೆ ಅಂತಕ್ಕಂಥ ಒಂದು ಸಿದ್ದರಾಮಯ್ಯ ಜನವಿರೋಧಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಮೂಡಿಸಲಿಕ್ಕೆ ದೇವೇಗೌಡರು ತಂತ್ರಗಾರಿಕೆಯನ್ನು ಹೆಣೆದಿದ್ರು. ಆ ಮುಖಾಂತರವಾಗಿ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಸೋಲಾದರೆ ಸಹಜವಾಗಿಯೇ CM ಸಿದ್ದರಾಮಯ್ಯನವರ ಒಂದು CM 5 ವರ್ಷ ಕಂಟಿನ್ಯೂ ಆಗಬೇಕಂತಾರೆ. ಅದಕ್ಕೆ ಒಂದು ಚರ್ಚೆ ಶುರುವಾಗುತ್ತೆ. CM ಅವರೇ 5 ವರ್ಷ ಸಿದ್ದರಾಮಯ್ಯನವರು CM ಸ್ಥಾನದಲ್ಲಿ CM ಸಿದ್ದರಾಮಯ್ಯ 5 ವರ್ಷ ಇರಬೇಕಾ ಅಂತಕ್ಕಂಥ ಒಂದು ಚರ್ಚೆ ಶುರುವಾಗುತ್ತೆ. ಇದನ್ನು ಅರಿತ CM ಸಿದ್ದರಾಮಯ್ಯನವರೀಗ ದೇವೇಗೌಡರು ಮಾಡಿರ್ತಕ್ಕಂಥ ಈ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನು ಹೆಣಿಬೇಕು. ಏನು ಈಗ BJP ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಇದು ದೇವೇಗೌಡರು ಮಾಸ್ಟರ್ ಪ್ಲ್ಯಾನೇ. ದೇವೇಗೌಡರೇ ಈ ಒಂದು ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ BJP ಏಕಾಂಗಿಯಾಗಿ ಬಂದರೂ ಕಾಂಗ್ರೆಸ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, JDS ಏಕಾಂಗಿಯಾಗಿ ಬಂದರೂ ಕಾಂಗ್ರೆಸ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಒಟ್ಟಿಗೆ ಬಂದರೆ ಕಾಂಗ್ರೆಸ್ನ 28 ಕ್ಷೇತ್ರಗಳಲ್ಲಿ ಸೋಲಿಸುವ ಸಾಧ್ಯತೆ ಹೆಚ್ಚಾಗುತ್ತೆ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಾವು JDSಗೆ ಮಾಸ್ಟರ್ ಪ್ಲ್ಯಾನನ್ನು ಮಾಡಿ JDSನ ಬುಡ ಇರ್ತಕ್ಕಂಥ ಹಾಸನದಲ್ಲಿ JDSನ್ನು ಸೋಲಿಸಿದ್ರೆ ಅದು ನೇರವಾಗಿ ಮುಖಭಂಗಕ್ಕೆ ಒಳಗಾಗ್ತಕ್ಕಂಥದ್ದು ದೇವೇಗೌಡರು. ಯಾಕಂತಂದರೆ ಪ್ರಜ್ವಲ್ ಅವ್ರನ್ನ ಹಾಸನದಲ್ಲಿ ನಿಲ್ಲಿಸಿದ್ದು ದೇವೇಗೌಡರೇ. ಇಂಥ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಹಾಸನ ಕ್ಷೇತ್ರವನ್ನು ಪ್ರತಿಷ್ಠೆಗೆ ತೆಗೆದುಕೊಂಡು ತನ್ನ ಆಪ್ತ ಬಳಗ ಅಂತಂದರೆ ಸಚಿವ KN ರಾಜಣ್ಣ, JDSನಿಂದ ಬಂದಂಥ ಶಿವಲಿಂಗೇಗೌಡರಿಗೆ ಒಂದು ಟಾಸ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಬಾರಿ ಶತಾಯಗತಾಯ ಕಾಂಗ್ರೆಸ್ಸು ಗೆಲ್ಲಬೇಕು ಹಾಸನದಲ್ಲಿ. ಯಾಕಂತಂದರೆ ಅವರು ನನ್ನ CM ಕುರ್ಚಿಗೆ ಒಂದು ಸಂಸ್ಕಾರ ತರಲು ಒಂದು BJP ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಮೈತ್ರಿಗೂ ಮುಖಭಂಗ ಆಗಬೇಕು, ದೇವೇಗೌಡರಿಗೂ ಮುಖಭಂಗ ಆಗಬೇಕು ಅಂತಂದರೆ ನಾನು ಹಾಸನದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಈಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ರೆ ಶ್ರೇಯಸ್ ಪಟೇಲ್, ಅವರ ತಾತ G ಪುಟ್ಟಸ್ವಾಮಿಗೌಡರು ಸಹ ದೇವೇಗೌಡರನ್ನು ಸೋಲಿಸಿದ್ರು 2 ಬಾರಿ, ಒಂದು ಸರಿ ವಿಧಾನಸಭೆಯಲ್ಲಿ, ಒಂದು ಸರಿ ಲೋಕಸಭೆಯಲ್ಲಿ. ಹೀಗಾಗಿ ಈಗ ಅವರ ಮೊಮ್ಮಗನೇ ನಿಂತಿದ್ದಾರೆ. ಇದು ಒಂದು ಒಳ್ಳೆಯ ಟೈಮು. ಹಾಗಾಗಿ ದೇವೇಗೌಡರಿಗೆ ರಾಜಕೀಯವಾಗಿ ಪೆಟ್ಟು ಕೊಡಬೇಕಂತ ಅಂದರೆ ಇದು ಸರಿಯಾದ ಸಮಯ. ಹಾಗಾಗಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚು ಪ್ರಚಾರಕ್ಕೆ ನಾನು ಬರ್ತೀನಿ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರಣತಂತ್ರವನ್ನು ನೀವು ರೂಪಿಸಿ, ಅದಕ್ಕೇನು ಬೇಕು ನನ್ನ ಕಡೆಯಿಂದ ನಾನು ಬೆಂಬಲವನ್ನು ಕೊಡ್ತೀನಿ. ಏನೇ ಆದರೂ ಶತಾಯಗತಾಯ ಕಾಂಗ್ರೆಸ್ ಹಾಸನದಲ್ಲಿ ಗೆಲ್ಲಲೇಬೇಕು. ಯಾಕಂತಂದರೆ ಏನು ದೇವೇಗೌಡರು ಹೂಡಿರ್ತಕ್ಕಂಥ ತಂತ್ರಗಾರಿಕೆ ಏನಿದೆ, 28 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತ ಏನು ಬಂದಿದ್ದಾರೆ, ಅದನ್ನು ನಾವು ಸಾಧ್ಯ ಮಾಡಲಿಕ್ಕೆ ಬಿಡಬಾರ್ದು. ಕಾಂಗ್ರೆಸ್ 28 ಕ್ಷೇತ್ರಗಳಲ್ಲೂ ಗೆಲ್ಲಬೇಕು. ಪ್ರಮುಖವಾಗಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲೇಬೇಕು. ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೆ ಅದರ ನೇರ ಮುಖಭಂಗ ಆಗ್ತಕ್ಕಂಥದ್ದು ದೇವೇಗೌಡರಿಗೆ. ಈ ಒಂದು ಹಿನ್ನೆಲೆಯಲ್ಲಿಯೇ CM ಸಿದ್ದರಾಮಯ್ಯನವರು ಹಾಸನ ಕಾಂಗ್ರೆಸ್ ಮುಖಂಡರ ಸಭೆಯನ್ನು ಕರೆದಿದ್ರು ನಿನ್ನೆ. ಆದರೆ ಕಾರಣಾಂತರಗಳಿಂದ ಆ ಸಭೆ ನಿನ್ನೆ ನಡೆಸಲಿಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಹಾಸನ ಕಾಂಗ್ರೆಸ್ ಮುಖಂಡರ ಸಭೆ ಕರೆಯುವ ಸಾಧ್ಯತೆಗಳು ಇರತಕ್ಕಂಥದ್ದು. ಒಂದು ವೇಳೆ ಸಭೆ ಕರೀಲಿಲ್ಲ ಅಂತಂದ್ರು CM ಸಿದ್ದರಾಮಯ್ಯನವರು ಈಗಾಗಲೇ KN ರಾಜಣ್ಣ ಮತ್ತು ಶಿವಲಿಂಗೇಗೌಡರಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿಗೆ ಬೇಕಾಗಿರ್ತಕ್ಕಂಥ ಅಂದರೆ ಅವ್ರ ಗೆಲುವಿಗೆ ಬೇಕಾದ ಎಲ್ಲ ರೀತಿಯ ತಯಾರಿಯನ್ನು ನೀವು ಮಾಡ್ಕೊಳ್ಳಿ, ಹಾಸನಕ್ಕೆ ನಾನು ಪ್ರಚಾರಕ್ಕೆ ಬರ್ತೀನಿ, ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸೋಣ, ಏನು JDS ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರನ್ನು ಸೋಲ್ಸೋಣ, ಆ ಮುಖಾಂತರವಾಗಿ ದೇವೇಗೌಡರಿಗೆ ರಾಜಕೀಯವಾಗಿ ಮುಖಭಂಗವನ್ನು ಮಾಡೋಣ, ಏನು ಮೈತ್ರಿ ಮಾಡಿಕೊಂಡ ನಾಯಕರಿಗೂ ಸಹ ರಾಜಕೀಯವಾಗಿ ಪೆಟ್ಟನ್ನು ಕೊಡೋಣ. ಕರ್ನಾಟಕದಲ್ಲಿ ಏನೇ ಆದರೂ ಕಾಂಗ್ರೆಸ್ ಮುಂದಿದೆ. ನನ್ನ ನೇತೃತ್ವದ ಸರ್ಕಾರ ಏನಿದೆ, CM ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜಕೀಯವಾಗಿ ಸಾಕಷ್ಟು ಜನಪ್ರಿಯತೆ ಇದೆ, ಜೊತೆಗೆ ಇಲ್ಲಿನ ಜನರು ನನ್ನನ್ನೇ ಬೆಂಬಲಿಸ್ತಾರೆ ಅಂತಕ್ಕಂಥ ಮೆಸೇಜನ್ನು ಕೊಡಬೇಕು. ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕದ 28 ಕ್ಷೇತ್ರಗಳನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದರು. 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಜೊತೆಗೆ ಪ್ರಮುಖವಾಗಿ ಹಾಸನದಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು. ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡೋಣ, ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ JDS ಅಭ್ಯರ್ಥಿಯನ್ನು ಸೋಲಿಸೋಣ. ಆ ಮುಖಾಂತರವಾಗಿ ದೇವೇಗೌಡರಿಗೆ ಮತ್ತು ಏನು ಮೈತ್ರಿ ನಾಯಕರು NDA ಮೈತ್ರಿ ನಾಯಕರಿಗೆ ಮುಖಭಂಗವನ್ನು ಮಾಡೋಣ ಅಂತಕ್ಕಂಥ ನಿಲುವಿಗೆ CM ಸಿದ್ದರಾಮಯ್ಯನವರು ಬಂದಿರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆಗೆ ಸಂಜಯ್, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.